ವಿದೇಶಾಂಗ ನೀತಿ ಯೂನಿವರ್ಸಲ್ ಜೋಕ್ ಅಂತ ಹೇಳಿ ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ ಅವರು ಹೇಳ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ದೂರವಾಣಿ ಕರೆ ಮಾಡ್ತಾರೆ. ಜಾಗತಿಕ ವಿಫಲಗಳ ಬಗ್ಗೆ ಚರ್ಚೆಗಳು ನಡೀತಾ ಇದೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಹೇಳ್ತಾರೆ. ಹಾಗಾದ್ರೆ ಏನಿದು? ಇದೇ ಹೊತ್ತಿನ ವಿಶೇಷ. ನಾನು ಕಾವ್ಯ ಹೆಗಡೆ. ಸ್ವಾತಂತ್ರ್ಯೋತ್ತರ ಭಾರತ ವಿದೇಶಾಂಗ ನೀತಿ ಅದೊಂದು ಮಹಾಕಾವ್ಯ. ವಿಶ್ವ ಭೂಪಟದಲ್ಲಿ ತನ್ನನ್ನು ತಾನು ಪ್ರತಿಷ್ಠಾಪಿಸಿಕೊಂಡು ದಿನದಿಂದ ಹಿಡಿದು ಭಾರತವಿಲ್ಲದೆ ವಿಶ್ವ ಭೂಪಟ ಅಪೂರ್ಣ ಅಂತ ಹೇಳಿ ಸತ್ಯದ ಅರಿವು ಜಗತ್ತಿಗೆ ಆಗುವವರೆಗೂ ಇತಿಹಾಸವನ್ನ ಬೃಹತ್ ಸಂಪುಟಗಳಲ್ಲಿ ದಾಖಲು ಮಾಡಬಹುದು. ಆಧುನಿಕ ಭಾರತದ ಚರಿತ್ರೆಯಲ್ಲಿ ಅದರ ವಿದೇಶಾಂಗ ನೀತಿಗೆ ಅತ್ಯಂತ ಮಹತ್ವದ ಸ್ಥಾನ ಇದೆ. ಅದು ಆರಂಭಿಕ ಹಂತದ ಅಲಿಪ್ತ ನೀತಿಯೇ ಆಗಿರ್ಲಿ, ಈಗಿನ ಸದೃಢ ಭಾರತದ ಗಟ್ಟಿ ಧ್ವನಿಯೇ ಆಗಿರ್ಲಿ, ನಮ್ಮ ವಿದೇಶಾಂಗ ನೀತಿ ಜಗತ್ತಿನ ದಿಕ್ಕನ್ನ ನಿರ್ಣಾಯಕವಾಗಿ ಬದಲಾಯಿಸಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇಂತಹ ವಿದೇಶಾಂಗ ನೀತಿಯ ಬಗ್ಗೆ ಯಾರೇ ಆದ್ರೂ ಕೂಡ ಪ್ರಶ್ನಿಸುವ ಹಕ್ಕನ್ನ ಹೊಂದಿದ್ದಾರೆಯೇ ಹೊರತು ಅದನ್ನ ವ್ಯಂಗ್ಯ ಮಾಡುವಂತಹ ಸ್ವತಂತ್ರವನ್ನ ಯಾರಿಗೂ ಕೊಡಲಾಗಿಲ್ಲ. ದೇಶದ ವಿದೇಶಾಂಗ ನೀತಿ ಆಧುನಿಕ ವಿಶ್ವವನ್ನ ಮುನ್ನಡೆಸುವಲ್ಲಿ ತನ್ನದೇ ಆದ ಪಾತ್ರ ವಹಿಸಿದ್ದು, ಜಾಗತಿಕ ಶಾಂತಿಗೆ ಭಾರತದ ಬದ್ಧತೆಯನ್ನ ಪ್ರತಿ ಹಂತದಲ್ಲೂ ಕೂಡ ಖಾತರಿಪಡಿಸ್ತಾ ಇದೆ. ಈ ವಿದೇಶಾಂಗ ನೀತಿಯಿಂದಾಗಿಯೇ ಜಗತ್ತಿನ ಅನೇಕ ರಾಷ್ಟ್ರಗಳು ಭಾರತದತ್ತ ಸೆಳೆಯಲ್ಪಟ್ಟಿದ್ದಾವೆ. ಜಾಗತಿಕ ವೇದಿಕೆಯಲ್ಲಿ ಭಾರತದ ಧ್ವನಿ ದಿನದಿಂದ ದಿನಕ್ಕೆ ಗಟ್ಟಿಗೊಳಿಸುವಂಥದ್ದು ಮತ್ತೆ ಇದೇ ಪ್ರಬಲ ವಿದೇಶಾಂಗ ನೀತಿಯೇ ಇದಕ್ಕೆ ಕಾರಣವಾಗಿರುವಂಥದ್ದು. ಇದೇ ವೇಳೆ ನಮ್ಮ ಜಾಗತಿಕ ನಿಲುವಿನಲ್ಲಿ ಕೆಲವು ನ್ಯೂನ್ಯತೆಗಳು ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಜಗತ್ತಿನಲ್ಲಿ ಪರಿಪೂರ್ಣ ಎಂಬುದು ಯಾವುದೂ ಇಲ್ಲ. ಹಾಗೆಯೇ ಜಗತ್ತಿನ ಎಲ್ಲಾ ರಾಷ್ಟ್ರಗಳು ಕೂಡ ಕಾಲ ಕಾಲಕ್ಕೆ ತಮ್ಮ ವಿದೇಶಾಂಗ ನೀತಿಯನ್ನ ಮಾರ್ಪಡಿಸಿಕೊಳ್ಳುತ್ತಾ ಸಂದರ್ಭಕ್ಕೆ ತಕ್ಕಂತೆ ನಿಲುವುಗಳನ್ನ ತೆಗೆದುಕೊಂಡಿವೆ. ಯಾವುದೇ ದೇಶದ ನೀತಿ ನಿರ್ಧಾರಗಳು ಆಯಾ ಸಂದರ್ಭಕ್ಕೆ ಅನುಗುಣವಾಗಿರುತ್ತದೆಯೇ ಹೊರತು ಅದು ಅಮೂಲಾಗ್ರವಾಗಿ ವಿದೇಶಾಂಗ ನೀತಿಯ ಸ್ವರೂಪವನ್ನೇ ಬದಲಾಯಿಸುವಂತಿರುವುದಿಲ್ಲ. ಭಾರತ ಕೂಡ ಇದರಿಂದ ಹೊರತಲ್ಲ. ತನ್ನ 80 ವರ್ಷಗಳ ಸುದೀರ್ಘ ಪ್ರಯಾಣದಲ್ಲಿ ಭಾರತ ಅನೇಕ ಬಾರಿ ಹೊರಳಲು ಹಾದಿಯನ್ನ ಆರಿಸಿಕೊಂಡಿದೆ. ಆದ್ರೆ ಎಂದಿಗೂ ತನ್ನ ಪಥದಿಂದ ವಿಮುಖವಾಗಿಲ್ಲ. ಆದ್ರೆ ಲೋಕಸಭೆ ಪ್ರತಿಪಕ್ಷ ನಾಯಕ ಮತ್ತು ಕಾಂಗ್ರೆಸ್ನ ಸಂಸದ ರಾಹುಲ್ ಗಾಂಧಿ ಅವರು ನೀಡಿರುವಂತಹ ಹೇಳಿಕೆಯೊಂದು ಇದೀಗ ಭಾರಿ ಚರ್ಚೆಗೆ ಕಾರಣವಾಗಿದೆ. ಭಾರತದ ವಿದೇಶಾಂಗ ನೀತಿ ಯೂನಿವರ್ಸಲ್ ಜೋಕ್ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಹೇಳುತ್ತಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸುತ್ತಾರೆ. ಭಾರತದ ವಿದೇಶಾಂಗ ನೀತಿ ರಾಜಿಗೊಂಡಿದೆ ಅಂತ ಹೇಳಿ ವಿಪಕ್ಷ ನಾಯಕರು ಹೇಳುತ್ತಾರೆ. ಅದು ಸತ್ಯ ಇದೆಯೋ ಸುಳ್ಳಿದೆಯೋ ಎನ್ನುವಂತಹ ಪ್ರಶ್ನೆಯನ್ನ ಅವ್ರು ಹಾಕ್ಲೇ ಇಲ್ಲ. ರಾಹುಲ್ ಗಾಂಧಿ ಹೇಳಿದ್ದೇನು ಹಾಗಾದ್ರೆ? ಸಂಸತ್ತಿನ ಆವರಣದಲ್ಲಿ ಮಾಧ್ಯಮದ ಜೊತೆಗೆ ಮಾತನಾಡ್ತಾ ನಮ್ಮ ವಿದೇಶಾಂಗ ನೀತಿಯು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ವೈಯಕ್ತಿಕ ವಿದೇಶಾಂಗ ನೀತಿಯಾಗಿ ಮಾರ್ಪಟ್ಟಿದೆ. ಎಲ್ಲರೂ ಇದನ್ನ ಜಾಗತಿಕ ಜೋಕ್ ಅಂತ ಹೇಳಿ ಪರಿಗಣಿಸುತ್ತಾರೆ. ನರೇಂದ್ರ ಮೋದಿ ಅವರು ಅಮೆರಿಕದ ಒತ್ತಡಕ್ಕೆ ಮಣಿದು ಭಾರತದ ವಿದೇಶಾಂಗ ನೀತಿಯಿಂದ ಸಂಪೂರ್ಣವಾಗಿ ರಾಜಿಗೊಳಿಸಿದ್ದಾರೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಗಂಭೀರವಾಗಿರುವಂತಹ ಆರೋಪವನ್ನು ಮಾಡುತ್ತಾರೆ. ಮಧ್ಯಪ್ರಾಚ್ಯ ಬಿಕ್ಕಟ್ಟಿಗೆ ಸಂಬಂಧಪಟ್ಟಂತೆ ಭಾರತ ಒಂದು ದೃಢವಾದ ನಿಲುವನ್ನು ತೆಗೆದುಕೊಳ್ಳಬೇಕಾಗಿತ್ತು ಅಂತ ಹೇಳಿ ರಾಹುಲ್ ಗಾಂಧಿ ಅವರು ತಮ್ಮ ಅಭಿಮತವನ್ನು ವ್ಯಕ್ತಪಡಿಸುತ್ತಾರೆ. ಆದ್ರೆ ಭಾರತ ಮಧ್ಯಪ್ರಾಚ್ಯ ಸಂಘರ್ಷವನ್ನ ಕೊನೆಗಾಣಿಸಲಿಕ್ಕೆ ರಾಜತಾಂತ್ರಿಕ ಮಾತುಗಳನ್ನ ಆರಂಭಿಸುವಂತೆ ಯುದ್ಧದಲ್ಲಿ ನಿರತ ರಾಷ್ಟ್ರಗಳಿಗೆ ಸಲಹೆಯನ್ನ ನೀಡಿದೆ. ಅಲ್ಲದೆ ಜಾಗತಿಕ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಭಾರತದ ಪ್ರಾಥಮಿಕ ಆದ್ಯತೆ ಭಾರತವೇ ಆಗಿರುತ್ತೆ ಅಂತ ಹೇಳಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಸ್ಪಷ್ಟ ಧ್ವನಿಯಲ್ಲಿ ಹೇಳುತ್ತೆ. ಭಾರತ ಈಗ ಜಾಗತಿಕ ನಿಲುವನ್ನ ತೆಗೆದುಕೊಳ್ಳುವುದರಲ್ಲಿ ಎಡುತ್ತಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಆರೋಪವನ್ನು ಮಾಡಿದ್ದಾರೆ. ಹಾಗಿದ್ದ ಮೇಲೆ ಇಂತಹ ಸಂದರ್ಭಗಳಲ್ಲಿ ಪ್ರಬಲ ದೇಶಗಳಿಗೆ ಭಾರತದ ಅಭಿಪ್ರಾಯವನ್ನ ಪರಿಗಣಿಸುವಂತಹ ಅಗತ್ಯತೆ ಇರುವುದಿಲ್ಲ. ಆದರೆ ಅಮೆರಿಕವನ್ನ ಕೂಡ ಒಳಗೊಂಡಂತೆ ಜಗತ್ತಿನ ಎಲ್ಲಾ ರಾಷ್ಟ್ರಗಳು ಕೂಡ ಅಂತಾರಾಷ್ಟ್ರೀಯ ಸಮಸ್ಯೆಗಳು ಎದುರಾದಾಗ ಭಾರತದ ಸಲಹೆಯನ್ನ ಕೇಳುತ್ತವೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ನಡುವೆ ದೂರವಾಣಿ ಮಾತುಕತೆ ನಡೆದಿರೋದಕ್ಕೆ ಸಾಕ್ಷಿಯೇ ಇಲ್ಲ. ಅಮೆರಿಕ ಅಧ್ಯಕ್ಷ ಮತ್ತು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಡುವೆ ನಡೆದಂತಹ ದೂರವಾಣಿ ಸಂದರ್ಶನಕ್ಕೆ ಯಾವುದೇ ಕೂಡ ಸಾಕ್ಷಿಗಳಿಲ್ಲ. ಮಧ್ಯಪ್ರಾಚ್ಯ ಸಂಘರ್ಷದ ಕುರಿತು ಸುದೀರ್ಘ ಚರ್ಚೆ ನಡೆದಿದೆ ಅಂತ ಹೇಳಿ ಮೂಲಗಳು ತಿಳಿಸಿದ್ರು ಕೂಡ ಎಲ್ಲೂ ಖಚಿತಪಡಿಸಲಿಕ್ಕಾಗ್ತಾ ಇಲ್ಲ. ಪ್ರಮುಖವಾಗಿ ಹಾರ್ಮುಜ್ ಜಲಸಂಧಿ ಮುಕ್ತಗೊಳಿಸುವಂತಹ ಕಾರ್ಯತಂತ್ರದ ಕುರಿತು ಉಭಯ ನಾಯಕರ ಚರ್ಚೆ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಭಾರತಕ್ಕೆ ಅಮೆರಿಕ ರಾಯಭಾರಿ
ಮಾತನಾಡ್ತಾರೆ, ಸ್ಪಷ್ಟಪಡಿಸ್ತಾರೆ. ಆದ್ರೆ ಮಧ್ಯಪ್ರಾಚ್ಯ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಲ್ಲಿ ಅಮೆರಿಕ ಭಾರತಕ್ಕೆ ಸಲಹೆ ಅಂದ್ರೆ ಮಧ್ಯಪ್ರಾಚ್ಯ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಲ್ಲಿ ಅಮೆರಿಕಕ್ಕೆ ಭಾರತದ ಸಹಕಾರದ ಅವಶ್ಯಕತೆ ಇದೆ ಅಂತ ಹೇಳಿ ಇಲ್ಲೇ ನೋಡಬೇಕಾಗತ್ತೆ. ಅಂದ್ರೆ ಈಗ ಗೊತ್ತಾಗುತ್ತೆ ಮಧ್ಯಪ್ರಾಚ್ಯ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳುವಲ್ಲಿ ಅಮೆರಿಕಕ್ಕೆ ಭಾರತದ ಸಹಕಾರ ಬೇಕು ಅನ್ನೋದನ್ನ. ಇದಾಗಿದೆ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.